ಅಂದು ರೆಡ್ಡಿಗಳ ವಿರುದ್ಧ ತೋಳ್ತಟ್ಟಿ ಸಿದ್ದು ಪಾದಯಾತ್ರೆ. ಇಂದು ಸಿದ್ದು ಸರ್ಕಾರದ ವಿರುದ್ಧ ರೆಡ್ಡಿಗಳ ಮಹಾ ಹೆಜ್ಜೆ. ಅವತ್ತು ರೆಡ್ಡಿಗಳ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ತೋಳ್ತಟ್ಟಿ ಪಾದಯಾತ್ರೆಯನ್ನ ಮಾಡಿದ್ರು 2010ರಲ್ಲಿ. ಇವತ್ತೇ ಸಿದ್ದು ಸರ್ಕಾರದ ವಿರುದ್ಧ ರೆಡ್ಡಿಗಳ ಮಹಾ ಹೆಜ್ಜೆ. ಒಂದು ಗಲಭೆ, ಒಂದು ಗೋಲಿ, ಒಂದಾಯಿತು ಈಗ ರೆಡ್ಡಿ ಪಡೆ. ರಣರಣ ರೆಡ್ಡಿ ಕೈ ಕೋಟೆ ಅಲುಗಿಸಲು ಜನಪಡೆ ರೆಡಿ. ಈಗ ರೆಡ್ಡಿಗಳ ಪಾದಯಾತ್ರೆ ಪಾಲಿಟಿಕ್ಸ್ಗೆ ಈಗ ಮುಹೂರ್ತ ಫಿಕ್ಸ್. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರಣಕಹಳೆಗೆ ಕಮಲ ಈಗ ರೆಡಿ ಆಗಿದೆ. ಬಳ್ಳಾರಿ ಟು ಬೆಂಗಳೂರು ಚಲೋಗೆ ಹೈಕಮಾಂಡ್ ಕೂಡ ಈಗ ಅಸ್ತು ಎಂದಿದೆ. ಕೇಸರಿ ಪಡೆಗೆ ಬಳ್ಳಾರಿ ಫೈರಿಂಗ್ ಪ್ರಕರಣವೇ ಈಗ ಪ್ರಮುಖಾಸ್ತ್ರವಾಗಿದೆ. ರೆಡ್ಡಿ ರಾಮುಲು ರಣೋತ್ಸಾಹಕ್ಕೆ ಹೈಕಮಾಂಡ್ ಅಭಯ ಸಿಕ್ಕಿದೆ. ಅವತ್ತು ರೆಡ್ಡಿಗಳ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ಪಾದಯಾತ್ರೆಯನ್ನ ಮಾಡಿದ್ರು. ಇವತ್ತು ಆಡಳಿತ ಸರ್ಕಾರ ಕಾಂಗ್ರೆಸ್ ವಿರುದ್ಧವಾಗಿ ರೆಡ್ಡಿಗಳು ಪಾದಯಾತ್ರೆಯನ್ನ ಮಾಡಲಿಕ್ಕೆ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಪರ್ಮಿಷನ್ಗಾಗಿ ಕಾಯ್ತಾ ಇದ್ರು. ಈ ಒಂದು ಪಾದಯಾತ್ರೆ ಮಾಡಲಿಕ್ಕೆ ಹೈಕಮಾಂಡ್ ಪರ್ಮಿಷನ್ ಬೇಕಿತ್ತು. ಈಗ ಸದ್ಯಕ್ಕೆ ಆ ಒಂದು ಪರ್ಮಿಷನ್ ಕೂಡ ಸಿಕ್ಕಿದೆ. ಹಾಗಾಗಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಳ್ಳಾರಿ ಟು ಬೆಂಗಳೂರು ಚಲೋಗೆ ಹೈಕಮಾಂಡ್ ಅಸ್ತು ಅಂತ ಅಂದಿದೆ. ಕೇಸರಿ ಪಡೆಗೆ ಬಳ್ಳಾರಿ ಫೈರಿಂಗ್ ಪ್ರಕರಣವೇ ಈಗ ಪ್ರಮುಖಾಸ್ತ್ರ ಆಗಿದೆ. ಇನ್ನು ರೆಡ್ಡಿ ರಾಮುಲು ರಣೋತ್ಸಾಹಕ್ಕೆ ಹೈಕಮಾಂಡ್ ಕೂಡ ಈಗ ಅಭಯವನ್ನ ಕೊಟ್ಟಿದೆ. ಜನವರಿ 17ರಿಂದ ಫೆಬ್ರವರಿ 5ರವರೆಗೂ ಕೂಡ ಒಂದು ಬೃಹತ್ ಪಾದಯಾತ್ರೆಯನ್ನ ಮಾಡ್ತಾರೆ. ಬಳ್ಳಾರಿಯಿಂದ ಚಿತ್ರದುರ್ಗ ತುಮಕೂರು ಮಾರ್ಗವಾಗಿ ಈ ಒಂದು ಪಾದಯಾತ್ರೆ ಸಾಗುತ್ತೆ. ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆಗೆ ಬಿಜೆಪಿಯಿಂದ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು 20 ದಿನಗಳ ಕಾಲ ಕಮಲ ಕಲಿಗಳಿಂದ ಈ ಒಂದು ಪಾದಯಾತ್ರೆಯನ್ನ ಮಾಡಲಾಗುತ್ತೆ. ರೆಡ್ಡಿಗಳಿಗೆ ಸಿದ್ದು ಸವಾಲನ್ನ ಹಾಕಿದ್ದ ರೀತಿಯೇ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆಯನ್ನ ಮಾಡಿದ್ರು. ಇದೀಗ ರೆಡ್ಡಿಗಳಿಂದ ಬೆಂಗಳೂರು ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಇನ್ನು ಭರತ್ ರೆಡ್ಡಿ ಬಂಧನಕ್ಕೆ ಸಿಬಿಐ ತನಿಖೆಗೆ ಒತ್ತಾಯಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ 2010ರ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಪಾದಯಾತ್ರೆಯನ್ನ ಮಾಡ್ತಾರೆ. ಜುಲೈ 2010 ಜುಲೈರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಪಾದಯಾತ್ರೆಯನ್ನ ಮಾಡ್ತಾರೆ. ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ಒಂದು ರೆಡ್ಡಿಗಳ ವಿರುದ್ಧವಾಗಿ ಒಂದು ಗಣಿಗಾರಿಕೆ ಆರೋಪವನ್ನು ಮಾಡಲಾಯಿತು. ಆ ಒಂದು ಸಂದರ್ಭದಲ್ಲಿ ಬಳ್ಳಾರಿಗೆ ಬನ್ನಿ ನೋಡ್ಕೊಳ್ತೀನಿ ಅಂತ ರೆಡ್ಡಿಗಳು ಸವಾಲನ್ನು ಹಾಕ್ತಾರೆ, ರೆಡ್ಡಿ ಬ್ರದರ್ಸ್. ಅದಾದ ನಂತರ ಸಿದ್ದರಾಮಯ್ಯ ಅವರು ಕೂಡ ತೋಳೆ ತಟ್ಟಿ ಹೇಳ್ತಾರೆ, ನಾನು ಬಳ್ಳಾರಿಗೆ ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಪಾದಯಾತ್ರೆಯ ಮೂಲಕ ಬಳ್ಳಾರಿಗೆ ಬರ್ತೀನಿ, ನಾನು ಏನು ಮಾಡ್ತೀಯ ಮಾಡ್ಕೊ ಅಂತ ಸವಾಲನ್ನು ಹಾಕ್ತಾರೆ. ಅದಾದ ನಂತರ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡ್ತಾರೆ. ಎಲ್ಲೆಲ್ಲಿ ಅವರು ಪಾದಯಾತ್ರೆಯನ್ನು ಮಾಡಿದ್ರು ಆ ಎಲ್ಲ ಕ್ಷೇತ್ರಗಳನ್ನು ಕೂಡ ಗೆಲುವನ್ನು ಸಾಧಿಸ್ತಾರೆ. 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಇದು ಕೂಡ ಒಂದು ಮೇಜರ್ ರೀಸನ್ ಆಗುತ್ತೆ. ಪಾದಯಾತ್ರೆ ಮಾಡಿದ ನಂತರವೇ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದ್ದು. ಯಾಕೆಂತಂದ್ರೆ ಅಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಸ್ವಲ್ಪ ಜಟಿಲ ವ್ಯವಸ್ಥೆಯಲ್ಲಿತ್ತು. ಅದಾದ ನಂತರ ಈ ಒಂದು ಪಾದಯಾತ್ರೆ ಎಷ್ಟರ ಮಟ್ಟಿಗೆ ಅವರಿಗೆ ಸಕ್ಸಸ್ ಕೊಡ್ತು ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ಅಧಿಕಾರಕ್ಕೆ ಬರುವಷ್ಟು ಸಕ್ಸಸ್ ಕೂಡ ಕೊಡ್ತು. ಈಗ ಅದೇ ಮಾದರಿಯಲ್ಲಿ ಈಗ ಬಿಜೆಪಿ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಪಾದಯಾತ್ರೆಯನ್ನ ಮಾಡಲಿಕ್ಕೆ. ಪಾದಯಾತ್ರೆಯನ್ನ ಜನವರಿ 17ರಿಂದ ಫೆಬ್ರವರಿ 5ರವರೆಗೂ ಕೂಡ ಈ ಒಂದು ಬೃಹತ್ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿಯಿಂದ ಚಿತ್ರದುರ್ಗ ತುಮಕೂರು ಮಾರ್ಗವಾಗಿ ಈ ಒಂದು ಪಾದಯಾತ್ರೆ ಸಾಗುತ್ತೆ. ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆಗೆ ಬಿಜೆಪಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ. 20 ದಿನಗಳ ಕಾಲ ಕಮಲ ಕಲಿಗಳು ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾರೆ.